ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ. ಬಟ್ ಅವರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಾಗುತ್ತೆ, ಭವಿಷ್ಯ ಏನಾಗುತ್ತೆ, ಬಹಳ ಕುತೂಹಲಕಾರಿ ಮಾಹಿತಿ ಲಭ್ಯವಾಗ್ತಾ ಇರುವುದು ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ. ಪ್ರಜ್ವಲ್ ರೇವಣ್ಣಗೆ ಮತ್ತೊಮ್ಮೆ ದಕ್ಕಲಿದೆ ಹಾಸನದ ಸಿಂಹಾಸನ ಅಂತ ಹೇಳಿ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಗೆಲುವು ಸಿಗುವಂತಹ ಸಾಧ್ಯತೆ ಬಗ್ಗೆ ಪ್ರೆಡಿಕ್ಟ್ ಮಾಡಿದೆ ಈ ಸಮೀಕ್ಷೆ. ಲೈಂಗಿಕ ಹಗರಣ ಸಂಬಂಧ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ, ಅರೆಸ್ಟ್ ಆಗಿದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರಿಗೆ ಗೆಲುವು ನಿಶ್ಚಿತ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಎಲೆಕ್ಷನ್ಗೂ ಮುನ್ನ ಪೆನ್ ಡ್ರೈವ್ ಹಂಚಿಕೆ ಆಗಿದ್ರೂ ಕೂಡ, ವಿಡಿಯೋಗಳು ವೈರಲ್ ಆಗಿದ್ರೂ ಕೂಡ ಅದು ಎಫೆಕ್ಟ್ ಆಗಿಲ್ಲ. ರಾಜ್ಯದಲ್ಲಿ 20ರಿಂದ 22 ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಬಹಳ ಕುತೂಹಲಕಾರಿ ವಿಚಾರ ಸಮೀಕ್ಷೆಯ ಮೂಲಕ ರಿವೀಲ್ ಆಗ್ತಾ ಇರೋದು, ಅಥವಾ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇರೋದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ, ಆ ವಿಡಿಯೋಗಳು ಪ್ರಭಾವ ಬೀರಿದ್ದಾವ? ಯಾಕಂದ್ರೆ ಚುನಾವಣೆಗಿಂತ 4 ದಿನ ಮೊದಲು ಅಂದ್ರೆ ಒಂದು 21ನೇ ತಾರೀಕು ಬಹುತೇಕ ಆ ವಿಡಿಯೋಗಳು ವೈರಲ್ ಆಗಿತ್ತು. ಅದಾಗಿ 4-5 ದಿನಗಳ ಸಮಯ ಆಯಿತು ಮತದಾನವನ್ನ ಮಾಡೋದಕ್ಕೆ. ಆ ವಿಡಿಯೋಗಳು ಪ್ರಭಾವವನ್ನ ಬೀರಿವೆ ಅಂತ ಅಂದಾಜು ಮಾಡಲಾಗ್ತಾ ಇತ್ತು. ಬಟ್ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ನ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಗೆಲುವು ಸಿಗುವಂತಹ ಸಾಧ್ಯತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅನ್ನುವಂಥದ್ದನ್ನ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವುದು ಶ್ರೇಯಸ್ ಪಟೇಲ್, ಅವರಿಗೆ ಸೋಲಾಗಬಹುದು ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾದ ಪ್ರೆಡಿಕ್ಷನ್. ಅದರ ಜೊತೆಗೆ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ಹಾಗೆ ಜೆಡಿಎಸ್ ಒಟ್ಟಾಗಿ 20ರಿಂದ 22 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡಿದೆ. ಈ ಸಮೀಕ್ಷೆ ಅಂದಾಜು ರಿಸಲ್ಟ್ ನ ಹೇಳ್ತಾ ಇದೆ. 20ರಿಂದ 22 ಸೀಟ್ಗಳಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಗೆಲ್ಲಬಹುದು. ಒಟ್ಟಾರೆಯಾಗಿ ಕಳೆದ ಚುನಾವಣೆಯಲ್ಲಿ 25 ಸೀಟ್ಗಳಲ್ಲಿ ಬಿಜೆಪಿ ಅಲೋನ್ ಆಗಿ ಗೆದ್ದಿತ್ತು. ಆದ್ರೆ ಈ ಬಾರಿ ಬಿಜೆಪಿಯ ಸೀಟ್ಗಳ ಸಂಖ್ಯೆ ಕಮ್ಮಿಯಾಗುವಂತಹ ಸುಳಿವನ್ನ ಈ ಎಕ್ಸಿಟ್ ಪೋಲ್ ಸಮೀಕ್ಷೆ, ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಬಟ್ ಕುತೂಹಲ ಅನ್ನಿಸ್ತಾ ಇರೋದು, ಅತ್ಯಾಚಾರ ಪ್ರಕರಣದಲ್ಲಿ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತಹ, ಅರೆಸ್ಟ್ ಆಗಿ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತಹ 3 ಅತ್ಯಾಚಾರ ಪ್ರಕರಣಗಳ ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕತೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಆಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.